ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಕೆಎಂ ಗಾಯತ್ರಿರವರಿಂದ ಆಗುತ್ತಿರುವ ಕಲಾವಿದರ ಮೇಲಿನ ದೌರ್ಜನ್ಯ ಮತ್ತು ಭ್ರಷ್ಟಾಚಾರವನ್ನು ವಿರೋಧಿಸಿ ದಿನಾಂಕ ಮಧ್ಯಾಹ್ನ 3:12 ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಎಸ್ವಿಎಸ್ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ 4 ರಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರಾದ ಜಯಕಾಂತ್ ಮಾತನಾಡಿ, ಜುಲೈ ತಿಂಗಳಲ್ಲಿ ದಲಿತ ಕಲಾವಿದರ ಗೌರವ ಸಂಭಾವನೆ ಹಣವನ್ನು ನೀಡುವಂತೆ ರಾಜ್ಯ ಕಲಾವಿದರ ಪರವಾಗಿ ನಿರ್ದೇಶಕಿ ಗಾಯತ್ರಿರವರಿಗೆ ಮನವಿ ಸಲ್ಲಿಸಲು ತೆರಳಿದ್ದಾಗ ಅನುಚಿತವಾಗಿ ವರ್ತಿಸಿ ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದ ಜೋಗಿಲ ಸಿದ್ದರಾಜುರವರ ಮೇಲೆ ಹಲ್ಲೆ ಮಾಡಿ ಜಾತಿನಿಂದನೆ ಮಾಡಿ ಅವಮಾನಿಸಿದ್ದಾರೆ. ಈ ವಿಚಾರವಾಗಿ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೆಎಂ ಗಾಯತ್ರಿಯವರನ್ನು ವಜಾ ಮಾಡುವಂತೆ ಒತ್ತಾಯಿಸಿದರು. ಯಾವುದೇ ಕ್ರಮ ಜರುಗಿಸದೆ ಅವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಿರುವುದು ದುರದೃಷ್ಟಕರ. ಹಾಗಾಗಿ ಈ ಕಲಾವಿದರ ಕಂಟಕಿಯ ಮೇಲೆ ಕೂಡಲೇ ಶಿಸ್ತುಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಖಿಲ ಕರ್ನಾಟಕ ಕಲಾವಿದರ ಹಕ್ಕುಗಳ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ. ನಾಗರಾಜರವರು ಮಾತನಾಡಿ, ನಿರ್ದೇಶಕಿ ಕೆಎಂ ಗಾಯತ್ರಿರವರು ಕಲಾವಿದರೊಂದಿಗೆ ಮತ್ತು ಇಲಾಖೆಯ ಸಿಬ್ಬಂದಿಗಳೊಂದಿಗೆ ದರ್ಪದಿಂದ ವರ್ತಿಸುವ ಎಸ್ಸಿ, ಎಸ್ಟಿ ಯೋಜನೆಗಳ ಯಾವುದೇ ಕಾರ್ಯಕ್ರಮಗಳನ್ನು ಮಾಡದೆ ಅನ್ಯಾಯ ಮಾಡುತ್ತಿದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರುವ ತಿಂಗಳಾನುಗಟ್ಟಲೆ ಕಮಿಷನ್ಗಾಗಿ ಕಡತಗಳಿಗೆ ಕೊಕ್ಕೆ ಹಾಕಿ ವಾಪಸ್ ಕಳಿಸುವ ಯಾವುದೇ ಯೋಜನೆಗಳನ್ನು ಅನುಷ್ಠಾನಗೊಳಿಸದ ಕಚೇರಿ ಮುಖ್ಯ ಬಾಗಿಲು ಮುಚ್ಚಿ ಕಲಾವಿದರು ಭೇಟಿ ಮಾಡಲು ಅವಕಾಶ ನೀಡದೆ ಹಿಂಬಾಗಿಲ ಮೂಲಕ ಆಡಳಿತ ನಡೆಸುತ್ತಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿರವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ವಾಜಿದ ಹಿರೇಕೊಡಿರವರು ಮಾತನಾಡಿ, ಕನ್ನಡ ಭಾಷೆ, ಕಲೆ, ಸಂಸ್ಕೃತಿ, ಕಲಾವಿದರಿಗೆ ಗೌರವ ಕೊಡದ ಈ ಅಧಿಕಾರಿಯನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಡಾ. ಕೆಎನ್ ನಾಗೇಶ್ ರವರು ಮಾತನಾಡಿ, ವಾಸ್ತು ಹೆಸರಲ್ಲಿ ಮುಚ್ಚಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಬಾಗಿಲನ್ನು ಈ ಕೂಡಲೇ ತೆರೆಯಬೇಕು. ನಿರ್ದೇಶಕರ ಸ್ಥಾನಕ್ಕೆ ಕನ್ನಡ ನಾಡು, ನುಡಿ, ಸಾಹಿತಿ ಕಲಾವಿದರಿಗೆ ಗೌರವ ನೀಡುವ ಸುಸಂಸ್ಕೃತ ನಿರ್ದೇಶಕರನ್ನು ನೇಮಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕುಂತೂರು ಕುಮಾರ್, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕಲಾವಿದರು ತಮಟೆ ಬಾರಿಸುವ, ಹೋರಾಟದ ಹಾಡುಗಳ ಮೂಲಕ ಮತ್ತು ವಿಶೇಷವಾಗಿ ಸಿದ್ಧಿ ಕಲಾವಿದರು ಭಾಗವಹಿಸಿ ಅವರ ಹಾಡುಗಳನ್ನು ಹಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಲಸ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆರ್ಡರ್ ಕೊಟ್ಟಿದ್ರು. ಅದರ ಹಣನ ಪಾವತಿ ಮಾಡಿ ಅಂತ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ನಾಗೇಶ್ ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ. ಇವರು ಅವರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡಿದ್ದಾರೆ, ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಕಲಾವಿದರ ಮೇಲೆ ಒಬ್ಬ ನಿಜವಾದ ನೈಜ, ಅದು ದಲಿತ ಕಲಾವಿದರ ಮೇಲೆ ಆಮೇಲೆ ಇದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದನ್ನು ಕೇಳಕ್ಕೆ ಹೋಗಿ ಈಗಾಗಲೇ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರು, ದಲಿತ ಪರ ಸಂಘಟನೆ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಈ ಹಿಂದೆ ಒಂದು 6 ತಿಂಗಳ ಹಿಂದೆ ನಾವು ಎಲ್ಲ ಸಂಬಂಧಪಟ್ಟಂಥ ಸಚಿವರ ಹತ್ರ ಹೋಗಿ ಮಾತಾಡಿದ್ದೀವಿ. ಅಲ್ಲಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಹೋಗಿ ಧರಣಿ ಕೂತಿದ್ದೀವಿ. ಆದರೂ ಅವರ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮವನ್ನು ಜರುಗಿಸಲಿಲ್ಲ. ಸರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಕೆಎಂ ಗಾಯತ್ರಿ ಅವರು ಏನಿದ್ದಾರೆ, ಇಷ್ಟೆಲ್ಲ ಆದರೂ ಅವ್ರ ಮೇಲೆ ಏನೂ ಕ್ರಮ ತಗೊಂಡಿಲ್ಲ. ಈ ಕೂಡಲೇ ಸರ್ಕಾರ ಅವರನ್ನ ಅವರ ಕೆಲಸದಿಂದ ವಜಾ ಮಾಡಬೇಕು. ಒಂದು. ಎರಡನೇದು, ನಮ್ಮ ಕಲಾವಿದರಿಗೇನು ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸಬೇಕು. ಆಮೇಲೆ ಕಲಾವಿದರಿಗೆ ಯಾವುದೇ ಕಡತಗಳನ್ನ ನಿಗದಿತ ಸಮಯದಲ್ಲಿ ಅವರು ಮುಕ್ತಾಯ ಮಾಡೋದಿಲ್ಲ. ಮತ್ತೆ ಕಲಾವಿದರ ಪರವಾಗಿ ಅವ್ರಿಗೆ ಒಳ್ಳೆ ಗೌರವ ಇಲ್ಲ. ಆಮೇಲೆ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಬಾಗಿಲನ್ನ ಮುಚ್ಚಿಬಿಟ್ಟು ಹಿಂದಿನ ಬಾಗಿಲಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ಹಂಗಾಗಿ ಆ ಬಾಗಿಲನ್ನ ಕೂಡಲೇ ತೆಗಿಬೇಕು. ಇದು ನಮ್ಮ ಬೇಡಿಕೆ. ತಾಂಡವವಾಡ್ತಾ ಇದೆ. ಬಹಳ ಮುಖ್ಯವಾಗಿ ಕಲಾವಿದರನ್ನ ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ. ಕಳೆದ 6 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲ ಸಿದ್ದರಾಜು ಅವರ ಮೇಲೆ ಕಲಾವಿದರಿಗೆ ಕಳೆದ 3 ವರ್ಷಗಳಿಂದ ಏನು ಬಾಕಿ ಅನುದಾನ ಇತ್ತು, ಕಲಾವಿದರಿಗೆ ಪ್ರಾಯೋಜನೆಯನ್ನು ಪಡೆದು ಅವರು ಗೌರವಯುತವಾಗಿ ಪಡ್ಕೊಳ್ಬೇಕಾದಂಥ ಗೌರವ ಸಂಭಾವನೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ನಾನು ಮತ್ತೆ ಜೋಗಿಲ ಸಿದ್ದರಾಜು ಅವರು ಮಾನ್ಯ ನಿರ್ದೇಶಕರ ಕಚೇರಿಗೆ ಹೋಗಿ ಅವರನ್ನ ಕೇಳಿಕೊಂಡಾಗ ಸುಮಾರು 3 ವರ್ಷಗಳಿಂದ ಇದೇ ರೀತಿ ಹಣ ಬಿಡುಗಡೆ ಆಗದಲ್ಲಿ ಹಾಗೆ ಇದೆ, ದಯಮಾಡಿ ಅದನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ಅವರು ನಿಮ್ಮನ್ನು ಕೇಳ್ಕೊಂಡು ನಾನು ಆಡಳಿತ ನಡೆಸಬೇಕಾಗಿಲ್ಲ ಅಂತ ಹೇಳಿದ್ರು. ನೀವು ಈ ಥರ ಮಾತಾಡೋಂಗಿಲ್ಲ, ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಜೋಗಿಲ ಸಿದ್ದರಾಜು ಅವರು ಹೇಳಿದಾಗ ಇಮಿಡಿಯೇಟ್ಲಿ ಅವರು ಸಿಟ್ಟಾಗಿ ಏನು ಮೌಸ್ ಪ್ಯಾಡ್
ಎಲ್ಲರೂ ಕುತ್ಕೊಳ್ಳಿ. ಅಂತಂದ್ರೆ ನಾವು 6 ತಿಂಗಳಿಂದ ನಾವು ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿರಲ್ಲ ಸರ್. ನಮ್ಮ ಕಲಾವಿದರು ಬರಬೇಕಾದ ಸಂಭಾವನೆಯನ್ನ ಕೊಡಿ ಅಂತ ಕೇಳಕ್ ಹೋದ್ರೆ ಅವ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಸುರೇಶ್ ಅವರ ಮೇಲೆ FIR ಆಗಿದೆ ಸರ್. 6 ತಿಂಗಳಿಂದ ನಾವು ಮನವಿ ಕೊಡ್ತಾ ಇದ್ವಿ. ಹೋರಾಟ ನನ್ಗೆ ಹೇಳಿಲ್ಲ, ಬಂದಿದ್ದಾನೆ 2 ಸತಿ ಬಂದು CM ಭೇಟಿ ಮಾಡಿ ಬಂದ್ವಿ. CM ಕೊಟ್ಟಿದ್ದೀವಿ. ಚೇಂಜ್ ಮಾಡಬೇಕು, ಒಳ್ಳೆ ಸುಸಂಸ್ಕೃತರಾಗಿರುವಂತ ಒಂದು ನಿರ್ದೇಶಕರು ಬೇಕು. ಅರವಿಂದ್ ಧರಣಿದೇವಿ ಮಾಲ್ಗತ್ತಿ ಅವರು ತುಂಬಾ ಒಳ್ಳೆಯವರು ಇದ್ರು. ಅಂತವ್ರು ಯಾರನ್ನಾದ್ರೂ ಅವ್ರಿಲ್ವಾ? ಅವ್ರಿಲ್ಲ, ಅವ್ರ ಜಾಗಕ್ಕೆ ಅವ್ರು ಬಂದಿರೋದು. ಒಂದು ಬಿಲ್ಲು ಮಾಡ್ತಾ ಇಲ್ಲ. ಅಣ್ಣ ಎಲ್ಲ ಅಣ್ಣ ವಾಸ್ತು ಚೇಂಜ್ ಆಗಿಲ್ಲ. ಲಾಸ್ಟ್ ಇಯರ್ ಇದ್ರು. ಅಲ್ಲ ಈಗ ಒಂದು ಇವ್ರು ಅವ್ರ 6 ತಿಂಗಳಾಯ್ತಣ್ಣ. ಈ ಬಂದು 6 ತಿಂಗಳಾಯ್ತು. ಆಮೇಲೆ ಇಲಾಖೆ ಮೇನ್ ಡೋರ್ನ ಕ್ಲೋಸ್ ಮಾಡ್ಬಿಟ್ಟು ವಾಸ್ತು ಸರಿಯಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಬಾಗಿಲು ಓಪನ್ ಮಾಡಿದ್ದಾರೆ. ನಮ್ಮ ಸರ್ಕಾರ 6 ತಿಂಗಳಾಗಿದೆ ನಾವು ಬಾಗಿಲು ತೆಗಿದ್ದೀರಾ. ಕಲಾವಿದರಿಗೆ ಭೇಟಿ ಮಾಡೋದನ್ನ ಕೊಡಲ್ಲ. ಮೀಟಿಂಗ್ ಕಲಾವಿದರು ವಿಸಿಟ್ ಆಮೇಲೆ ಎಲ್ಲೋ ನಾವು ಹೋಗಿ ಅರ್ಜಿ ಕೊಟ್ರು ಹೋಗೋದು, ಆಫೀಸರ್ಗಳಿಗೆ ಹೇಳೋದು, ಅದನ್ನ ಎತ್ತಿಡ್ಸೋದು, ಈ ತರ ಮಾಡ್ಕೊಂಡೆ ನಾನು ಮಾತಾಡ್ತೀನಿ ಬಿಟ್ಟು ಶಿವರಾಜ್ ತಂಗಡಿಗೆ ಅವರು ಹೇಳಿದ್ರು. ದಲಿತರು ಪರವಾಗಿರ್ತಕ್ಕಂಥ 40 ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, 60 ಸಂಘಟನೆ ಶಿವರಾಜ್ ತಂಗಡಿಗೆ ಅವ್ರ ಕ್ವಾರ್ಟರ್ಸ್ಗೆ ಹೋಗಿ 1.5 ಗಂಟೆ ಅಲ್ಲಿ ಕುಂಡಿಸ್ಕೊಂಡು ಮಾತಾಡಿದ್ದೀವಿ ಸರ್. ಆಯ್ತು, CM ಕೊಟ್ಟಿದ್ದೀವಿ, ಆಗ್ಲಿಲ್ಲ. DCM ಹೇಳಿದೀವಿ, ಆಗ್ಲಿಲ್ಲ. ಎಲ್ಲ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರನೂ ಸ್ಟ್ರೈಕ್ ಮಾಡಿದ್ದೀವಿ. ಎಲ್ಲ ಕಲಾವಿದರೆಲ್ಲ ಸೇರಿ ಏನು ಉಪಯೋಗ ಆಗ್ತಿಲ್ಲ. ಇವಾಗ ನಮ್ಗೆ ನ್ಯಾಯ ದೊರಕಿಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಅವರ್ಯಾರು ವೆಂಕಟೇಶ್ ಅವ್ರಿಗೂ ವಿಚಾರ ಮಾಡಿದ್ರು. ವೆಂಕಟೇಶ್ ಇದ್ರು ಸರ್, ಚೇಂಜ್ ಆಗಿದ್ದಾರೆ. ಹಾಗಾಗಿ ನಮ್ಗೆ ನ್ಯಾಯ ದೊರಕಿಲ್ಲ ಅಂದ್ರೆ ಸರ್ ನಾವು ವಿಧಾನಸೌಧ ಹತ್ರ ಧರಣಿ ಕೂತ್ಕೊಂಡು ನಾವು ಪಾರ್ಟಿಯವ್ರು ನಮ್ಮ ವಿರುದ್ಧ ನಾವೇ ಮಾಡ್ಕೊಂಡು ಒಂದೇ 1 ನಿಮಿಷ ಒಂದ್ ಆಡ್ರಮ್ಮ ನೋಡಿ, ಎಂತೆಂತ ಕಲಾವಿದರು ಬೇಗ ಬೇಗ